ನಮಸ್ಕಾರ ವೀಕ್ಷಕರೇ, ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಯನ ಶಂಕರ್. ಇವತ್ತು ಬುಧವಾರ, ಜೊತೆಗೆ ಈ ವರ್ಷದ ಕೊನೆ ದಿನ ಅಂತ ಹೇಳ್ಬೋದು. ಹಿಂದೂ ಸಂಪ್ರದಾಯದ ಪ್ರಕಾರ ಫಾಲ್ಗುಣ ಮಾಸ ಕೊನೆ ಮಾಸ ಆಗಿದ್ದು, ಇವತ್ತು ನಾವು ಆ ಕೊನೆ ದಿನದಲ್ಲಿದ್ದೀವಿ. ಹಾಗಾದ್ರೆ ಈ ದಿನದ ವಿಶೇಷತೆ ಹೇಗಿದೆ? 12 ರಾಶಿಗಳ ಫಲಾಫಲ ಏನು? ಹಾಗೆ ನೀವು ಕಳಿಸಿರುವಂತಹ ಸಂದೇಶಗಳಿಗೆ ಪರಿಹಾರ ಏನು ನೋಡೋಣ. ಇದೀಗ ನಮ್ಮ ಜೊತೆ ಖ್ಯಾತ ಜ್ಯೋತಿಷಿಗಳಾಗಿರುವಂತ ಶ್ರೀಕಂಠ ಶಾಸ್ತ್ರಿಗಳಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶಾಸ್ತ್ರಿಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಶಾಸ್ತ್ರಿಗಳೇ, ವರ್ಷದ ಕೊನೆ ದಿನದಲ್ಲಿದ್ದೀವಿ, ಬುಧವಾರ ಬಂದಿದೆ. ಈ ದಿನದ ವಿಶೇಷತೆ ತಿಳಿಸೋದಾದ್ರೆ? ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೌ ವರ್ತ್ಮ ಪುನರ್ಜನ್ಮನ ಮಾತ್ಮೇತ್ಯಾತ್ಮವಿದಾಂ ಕ್ರತುಶ್ಚ ಯಜತಾಂ ಭರ್ತ ಅಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭುಶ್ಚಾನೇಕಧಾ ಯಶ್ರಿತೌ ವಾಚನ್ನ ಸದ್ದದಾತ್ಮನೇಕ ಕಿರಣ ತ್ರೈಲೋಕ್ಯ ದೀಪೋ ರವಿ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿನದ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಹೊತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ಶ್ರೀ ವಿಶ್ವಾವಸುನಾಮ ಸಂವತ್ಸರ, ಉತ್ತರಾಯಣ, ಶಿಶಿರ ಋತು, ಫಾಲ್ಗುಣ ಮಾಸ, ಕೃಷ್ಣ ಪಕ್ಷವಾಗಿದೆ. ಈ ದಿವಸ ಬುಧವಾರವಾಗಿರತಕ್ಕಂಥದ್ದು. ಚತುರ್ದಶಿ ತಿಥಿ, ಪೂರ್ವಭಾದ್ರ ನಕ್ಷತ್ರ. ಈ ದಿವಸ ವಿಶ್ವಾವಸು ಸಂವತ್ಸರದ ಕೊನೆಯ ದಿವಸದಲ್ಲಿ ನಾವಿದ್ದೀವಿ. ಈ ಸಂದರ್ಭದಲ್ಲಿ ಡಿ ವಿ ಜಿಯವರ ಒಂದು ಮಾತು ನೆನಪಾಗುತ್ತೆ. ಏನು? ಪ್ರೇಮ ಬೀಜಗಳಿಹವು ವೈರಿ ಬೀಜಗಳೊಲೆ, ಸೌಮ್ಯಮಂ ಸಂಕ್ಷೋಭೆಯಂತೆ ಪ್ರಕೃತಿಯಲ್ಲಿ, ವಿಷಮ ಲಕ್ಷಣಗಳಲ್ಲಿ ಸಾಮರಸ್ಯವನರಸು ಮಂಕುತಿಮ್ಮ ಅಂತ. ವೈರಿ ಬೀಜಗಳು ಅಂತಂದರೆ, ನಾವೊಂದು ಬಿತ್ತನೆ ಮಾಡಿದಾಗ ಭತ್ತದ ತೆನೆಯನ್ನು ಅಥವಾ ಯಾವುದೋ ಕಾಳು ಮತ್ತೊಂದನ್ನು ಆ ಬೀಜಗಳನ್ನು ಬಿತ್ತಿದಾಗ ಹೇಗೆ ಒಂದು ಮರ ಬೆಳೆದು ಹೆಮ್ಮರವಾಗಿ ಫಲವನ್ನು ಕೊಡುತ್ತೋ, ಆ ರೀತಿಯಲ್ಲಿ ವೈರಿ ಬೀಜಗಳಿಹವು. ವೈರಿತನದ ಬೀಜಗಳನ್ನು ಬಿತ್ಕೊಂಡ್ಬಿಟ್ರೆ ನಮಗೆ ಏನು ಫಲ? ಅದರಿಂದ ಕೆಡುಕು, ಯುದ್ಧ ಅಥವಾ ಇನ್ನೇನೋ ಹೀಗೆ ಪ್ರಮಾದಗಳು. ಆ ರೀತಿಯಲ್ಲೇ ಪ್ರೇಮ ಬೀಜಗಳಿಹವು, ಪ್ರೀತಿಯ ಬೀಜಗಳು ಇದ್ದವಪ್ಪ. ಅವುಗಳನ್ನು ಬಿತ್ತಬೇಕು. ತನ್ಮೂಲಕ ನಗು ಅಂತಕ್ಕಂಥ ಪುಷ್ಪ ಸಿಗಬಹುದು, ಸ್ನೇಹ ಅಂತಕ್ಕಂಥ ಪುಷ್ಪ ಸಿಗಬಹುದು, ಫಲ ಸಿಗಬಹುದು. ಹೀಗೆ ಅವುಗಳಿದ್ದ ಹಾಗೆ ಇದೂ ಇದೆ. ಸೌಮ್ಯಮಂ ಸಂಕ್ಷೋಭೆಯಂತೆ ಪ್ರಕೃತಿಯಲ್ಲಿ, ಕ್ಷೋಭೆ ಇದೆಯಲ್ಲ, ಪ್ರಕೃತಿಯಲ್ಲಿ ಆಗ್ತಕ್ಕಂಥ ವೈಪರೀತ್ಯಗಳು, ಇನ್ನೇನೋ ಒಂದು ತಗಾದೆಗಳು, ಘರ್ಷಣೆಗಳು, ಯುದ್ಧಗಳು, ಇವೆಲ್ಲದರ ಜೊತೆಗೆ ಸೌಮ್ಯಮಂ ಇಹುದು, ಸೌಮ್ಯವೂ ಇದೆ. ಅಂದರೆ ಎರಡೂ ಇದೆ. ಪ್ರೀತಿಯೂ ಇದೆ, ಯುದ್ಧವೂ ಇದೆ, ಸೌಮ್ಯವೂ ಇದೆ, ಗಲಭೆಯೂ ಗಲಾಟೆಯೂ ಇದೆ. ಈ ವಿಷಮ ಲಕ್ಷಣಗಳಲ್ಲಿ ಸಾಮರಸ್ಯವನರಸೋ ಮಂಕುತಿಮ್ಮ ಅಂತ. ಸಾಮರಸ್ಯವನ್ನು ನಾವು ಅರಸಿ ಹುಡುಕ್ತಾ ಹೋಗಬೇಕು, ಅದನ್ನು ನಾವು ಪಡೀಬೇಕು ಅಂತ ಡಿ ವಿ ಜಿಯವರು ಹೇಳ್ತಾರೆ. ವಿಶ್ವಾವಸು ಸಂವತ್ಸರ ಹೆಸರು ವಿಶ್ವಾವಸು ಅಂದರೆ ಒಂದು ವಿಶ್ವಾಸವನ್ನು ಇಡ್ತಕ್ಕಂಥದ್ದು, ಮುಂದೆ ಬರ್ತಕ್ಕಂಥದ್ದು, ನಾಳೆ ಇಂದು ಶುರುವಾಗ್ತಕ್ಕಂಥದ್ದು ಪರಾಭವ, ಸೋಲನ್ನು ತಂದುಕೊಡ್ತಕ್ಕಂಥ ಸಂವತ್ಸರ ಅಂತ. ನಮ್ಮಲ್ಲಿ ವಿಶ್ವಾಸವೂ ಇದೆ, ಸೋಲು ಇದೆ, ಯುದ್ಧ ಇದೆ, ಶಾಂತಿ ಇದೆ, ಜಗಳ ಇದೆ, ಪ್ರೀತಿ ಇದೆ, ಸರ್ವವೂ ಇದೆ. ಈ ವರ್ಷದ ಕೊನೆಯ ಘಟ್ಟದಲ್ಲಿ ಇವೆಲ್ಲವೂ ಇದ್ದೇ ಇರುತ್ತೆ. ಎಷ್ಟು ಸಂವತ್ಸರಗಳ ಕಾಲಚಕ್ರ ಉರುಳಿದ್ರೂ ಕೂಡ ಯಾವ ವರ್ಷವೂ ಕೂಡ ಸಂಪೂರ್ಣ ಶಾಂತ ಪರಿಸ್ಥಿತಿಯಲ್ಲಿದೆ ಅಂತ ಹೇಳಲಿಕ್ಕಾಯ್ತಾ? ಇಷ್ಟು ವರ್ಷಗಳ ಕಾಲ ನಾವು ಸಾಗಿ ಬಂದ್ವಿ, ಆಗಲಿಲ್ಲ. ಮುಂದೆ ಇಂಥದ್ದೇ ಸಂವತ್ಸರಗಳ ಚಕ್ರದ ರಾಶಿ ಹರಿದು ನಿಂತಿದೆ ಮುಂದೆ. ಅಲ್ಲೂ ಸಮೃದ್ಧವಾದ ಶಾಂತಿಯನ್ನು ಕಾಣ್ತೀವೋ ಅಥವಾ ಸಮೃದ್ಧವಾದ ಕಲಹ ಪರಾಭವ ಅಂದರೆ ಸಂಪೂರ್ಣ ಸೋಲನ್ನೇ ಕಾಣ್ತೀವಾ ಅಂತ ಕಂಗಾಲಾಗೋದು ಬೇಡ. ಜೀವನ ಇರ್ತಕ್ಕಂಥದ್ದೇ ಸಾಮರಸ್ಯವನ್ನು ಅರಸುವಲ್ಲಿ. ಹೀಗಾಗಿ ನಾವು ಹೆದರಿಕೊಳ್ಳದೆ, ಈ ಹಿಂದೆಯೂ ಏನಂಥ ಬಂಗಾರ ನಮ್ಮ ಕೈಗೆ ಸಿಕ್ಕಿಲ್ಲ, ಮುಂದೆಯೂ ಬಂಗಾರದ ಫಲ ನಮಗೆ ಸಿಗುತ್ತೆ ಅಂತ ಆಶಾದಾಯಕರಾಗಿರಬಹುದು. ಆದರೆ ಸಿಕ್ಕೇ ಸಿಗುತ್ತೆ ಅನ್ನೋ ಹುಚ್ಚಿ ಇರಬಾರ್ದು. ಹೀಗಾಗಿ ಬಂದದ್ದನ್ನು ಸ್ವೀಕರಿಸ್ತಾ ಡಿ ವಿ ಜಿಯವರ ಮಾತೆ ಕಗ್ಗಗಳನ್ನು ಒಂದು ಸಲ ಓದ್ಕೊಂಡ್ಬಿಟ್ರೆ ಅಚ್ಚುಕಟ್ಟಾಗಿ ಬದುಕಿನಲ್ಲಿ ಹೇಗೆ ಮನುಷ್ಯ ಹೆಜ್ಜೆಗಳನ್ನು ಇಡಬೇಕು ಅನ್ನೋದು ಸ್ಪಷ್ಟವಾಗಿ ಬಿಡುತ್ತೆ. ಹೀಗಾಗಿ ಈ ಸಂವತ್ಸರದ ಕೊನೆಯಲ್ಲಿ ನಾವು ಸಾಮರಸ್ಯವನ್ನು ಮನಸ್ಸಿಗೆ ತಂದುಕೊಳ್ತಾ ಮುಂದೆ ಏನು ಬಂದರೂ ಅದನ್ನು ಸ್ವೀಕರಿಸಲೇಬೇಕು, ಬೇರೆ ದಾರಿ ಇಲ್ಲ. ಅದು ಕೆಡುಕಿರಲಿ ಒಳಿತಿರಲಿ ಅದನ್ನು ಸ್ವೀಕರಿಸಬೇಕು. ಆ ಸ್ವೀಕರಿಸುವ ಮನೋಧರ್ಮವನ್ನು
ಆ ಪರಮೇಶ್ವರ ಕರುಣಿಸಲಿ ಅಂತ ನಮ್ಮ ಮನಸ್ಸಿಗೆ ಒಂದು ಗಟ್ಟಿಯಾದ ಒಂದು ಏನು ಶರ ಬರೆದಿಟ್ಟುಕೊಂಡು ಪರಮೇಶ್ವರನಲ್ಲಿ ಪ್ರಾರ್ಥನೆ ಸಲ್ಲಿಸಬೇಕು ಎಲ್ಲರೂ ಕೂಡ. ಈ ದಿವಸ ಅದನ್ನು ಮಾಡೋಣ. ಪರಮೇಶ್ವರ ನಮಗೆ ಒಳ್ಳೆಯದನ್ನು ಏನು ತಂದುಕೊಡಲಿ, ಕೆಡುಕನ್ನು ಎದುರಿಸುವ ಶಕ್ತಿಯನ್ನು ಕೂಡ ಕೊಡಲಿ ಅಂತ ಪ್ರಾರ್ಥಿಸೋಣ. ಖಂಡಿತವಾಗ್ಲೂ ಶಾಸ್ತ್ರಿಗಳೇ, ಪ್ರತಿಯೊಬ್ಬರ ಜೀವನದಲ್ಲೂ ಸುಖ ದುಃಖ ಎರಡೂ ಕೂಡ ಇರುತ್ತೆ. ಯುಗಾದಿ ಕೂಡ ನಮ್ಗೆ ಅದನ್ನೇ ಹೇಳುತ್ತೆ. ಆದರೆ ನಾವು ಏನೇ ಬಂದರೂ ಕೂಡ ಅದನ್ನು ದುರ್ಬಲರಾಗದೆ ನಾವು ಅದರಲ್ಲಿ ಸಬಲರಾಗಬೇಕು, ಮತ್ತಷ್ಟು ಸ್ಟ್ರಾಂಗ್ ಆಗಿ ಮುನ್ನುಗ್ಗಬೇಕು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀರಾ. ಅದಕ್ಕೆ ಆ ಪರಮೇಶ್ವರನನ್ನು ಪ್ರಾರ್ಥಿಸಿ ಅನ್ನೋದನ್ನು ಕೂಡ ತಿಳಿಸ್ಕೊಟ್ಟಿದ್ದೀರಾ. ಈಗ ವೀಕ್ಷಕರು ಕಳಿಸಿರೋ ಸಂದೇಶಗಳನ್ನು ನೋಡೋಣ ಶಾಸ್ತ್ರಿಗಳೇ. ಮೊದಲನೇ ಸಂದೇಶವನ್ನು ತುಮಕೂರಿನಿಂದ ನಿಖಿಲ್ ಅವರು ಕಳಿಸಿದ್ದಾರೆ. ನಿಖಿಲ್ ಅವರ ಜನ್ಮ ದಿನಾಂಕ 15/1/2008, ಹುಟ್ಟಿದ ಸಮಯ ಮಧ್ಯಾಹ್ನ 1:15. ಶಿಕ್ಷಣ ಹಾಗೆ ಜೀವನದ ಬಗ್ಗೆ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ನಿಖಿಲ್ ಅವರ ಪ್ರಶ್ನೆ ಅದು ಶಿಕ್ಷಣ ಮತ್ತು ಮುಂದೆ ಹೇಗಿದೆ ಅಂತ ಕೇಳಿದ್ದಾರೆ. ಹೌದು ಶಾಸ್ತ್ರಿಗಳೇ. ಜಾತಕ ನೋಡಿ ತಮ್ಮ ಜಾತಕವನ್ನು ಪರಿಶೀಲಿಸಿದ್ರೆ ಇದು ಮೇಷಲಗ್ನವಾಗಿದೆ. ಲಗ್ನದಿಂದ ಪಂಚಮಾಧಿಪತಿಯಾಗಿರತಕ್ಕಂಥವನು ರವಿ ಕರ್ಮಸ್ಥಾನದಲ್ಲಿ ದಿಗ್ಬಲ ಸಹಿತನಾಗಿದ್ದಾನೆ. ಆದರೆ ಕೇತು ಶನೇಶ್ವರರು ಈ ಪಂಚಮದಲ್ಲಿದ್ದರೆ ಸ್ವಲ್ಪ ಬುದ್ಧಿಮಂದತೆಯನ್ನು ಸೂಚಿಸುತ್ತೆ. ಹೀಗಾಗಿ ಇದಕ್ಕೆ ಏನಪ್ಪ ಪರಿಹಾರ? ಒಂದು ಗಣಪತಿ ಪ್ರಾರ್ಥನೆ, ಮತ್ತೊಂದು ಆಂಜನೇಯ ಪ್ರಾರ್ಥನೆ, ಎರಡೂ ದೇವತೆಗಳ ಆರಾಧನೆ ಬೇಕು. ಇದನ್ನು ಪ್ರತಿ ಮಂಗಳವಾರ ಗಣಪತಿ ಸನ್ನಿಧಾನಕ್ಕೆ ಹೋಗಿ ಗರಿಕೆ ಸಮರ್ಪಣೆ ಮಾಡ್ತಕ್ಕಂಥದ್ದು, ಜೊತೆಗೆ ಜೇನನ್ನು ಸಮರ್ಪಣೆ ಮಾಡ್ತಕ್ಕಂಥದ್ದು. ಜೇನಿನ ಅಭಿಷೇಕ ಮಾಡಿಸಿ ತಿನ್ನಿಸಿದ್ರೆ ಪ್ರಸಾದ ತೊಗೊಂಡ್ರೆ ಬಹಳ ಒಳ್ಳೆಯದು. ಆಂಜನೇಯಂಗೂ ಹಾಗೆ ಪ್ರತಿ ಶನಿವಾರ ಆಂಜನೇಯಗೆ ಜೇನಿನ ಅಭಿಷೇಕ, ಅದನ್ನು ಪ್ರಸಾದ ತೊಗೊಳ್ಳೋದು. ಇವೆರಡನ್ನು ನಿರಂತರವಾಗಿ ಮಂಗಳವಾರ ಶನಿವಾರ ಎರಡೂ ದಿವಸ ಮಾಡ್ತಾ ಬನ್ನಿ. ಅದು ನಿಮಗೆ ತುಂಬ ಸಹಾಯ ಆಗುತ್ತೆ. ಎಷ್ಟು ಕಾಲ ಅಂತಂದರೆ ವಿದ್ಯಾಭ್ಯಾಸ ಮುಗಿಯುವವರೆಗೆ ಮಾಡಿದ್ರೆ ತುಂಬ ಒಳ್ಳೆಯದು. ಪಂಚಮದಲ್ಲಿ ಕೇತು ಶನೈಶ್ಚರ್ಯರಿದ್ದರೆ ಬುದ್ಧಿ ವಿಕಾರತೆಯನ್ನು ಉಂಟು ಮಾಡ್ತಾರೆ. ಇನ್ಯಾರ್ದೋ ಸಂಘದಿಂದಾಗಿ ನಿಮ್ಮ ಗುರಿ ಹಾಳಾಗುತ್ತೆ. ಈ ರೀತಿಯಲ್ಲಿ ತೊಂದರೆಗಳಾಗೋ ಸಾಧ್ಯತೆ ಜಾಸ್ತಿ. ತಪ್ಪದೇ ದಯವಿಟ್ಟು ಮಾಡಿ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನು ಮೈಸೂರಿನಿಂದ ಐಶ್ವರ್ಯ ದಂಪತಿಯವರು ಕಳಿಸಿದ್ದಾರೆ. ಐಶ್ವರ್ಯ ಅವರ ಪತಿ ದರ್ಶನ್ ಅವರ ಜನ್ಮ ದಿನಾಂಕ 10/2/1997, ಹುಟ್ಟಿದ ಸಮಯ ಬೆಳಗ್ಗೆ 9:21. ಇನ್ನು ಐಶ್ವರ್ಯ ಅವರ ಜನ್ಮ ದಿನಾಂಕ 7/7/2005, ಹುಟ್ಟಿದ ಸಮಯ ಮಧ್ಯರಾತ್ರಿ 1:30. ಸಂತಾನದ ಬಗ್ಗೆ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ಐಶ್ವರ್ಯ ದಂಪತಿ ಸಂದೇಶ ಕಳಿಸಿದರೆ ಸಂತಾನದ ಬಗ್ಗೆ ಅಲ್ವಾ? ಹೌದು ಶಾಸ್ತ್ರಿಗಳೇ. ಜಾತಕ ನೋಡೋಣ. ನೋಡಿ, ಐಶ್ವರ್ಯ ಅವರೇ ತಮ್ಮ ಜಾತಕವನ್ನು ಗಮನಿಸಿದ್ರೆ ಇದು ಮೇಷಲಗ್ನವಾಗಿದೆ. ಲಗ್ನದಿಂದ ಪಂಚಮ ಸ್ಥಾನ, ನವಮ ಸ್ಥಾನ ಗುರುತಿಸ್ಕೊಂಡ್ರೆ ಹೇಗಿದೆಯಪ್ಪ ಅಂತಂದರೆ ಪಂಚಮಾಧಿಪತಿ ತುಂಬ ಚೆನ್ನಾಗಿದ್ದಾನೆ, ಸಂಶಯ ಏನೂ ಇಲ್ಲ, ಆತಂಕ ಬೇಡ. ಇನ್ನು ಈ ಭಾಗ್ಯಾಧಿಪತಿ ಗುರು ಅಲ್ಲಿ ಆತ ಷಷ್ಠ ಸ್ಥಾನದಲ್ಲಿ 6ನೇ ಮನೆಯಲ್ಲಿದ್ದರೆ ಅದೊಂದು ದುಸ್ಥಾನ ಅಂತ. ಈಗ ಪ್ರಸ್ತುತ ನಿಮಗೆ ಶನಿ ದಶೆಯಲ್ಲಿ ಈಗ ನಡೀತಾ ಇರತಕ್ಕಂಥದ್ದು ತಮಗೆ ರವಿ ಭುಕ್ತಿ ನಡೀತಾ ಇದೆ. ಡಿಸೆಂಬರ್ವರೆಗೆ ಚೆನ್ನಾಗಿದೆ. ಶನೈಶ್ಚರ ಮತ್ತು ರವಿ ಇದೆಯಲ್ಲ, ಈ ಎರಡು ದಶಾಭುಕ್ತಿ ಕಾಲಗಳಲ್ಲಿ ಫಲ ಕಡಿಮೆ ಆಗಿರುತ್ತದೆ. ಇನ್ನು ನಿಮ್ಮ ಮನೆಯವರ ಜಾತಕವನ್ನು ಗಮನಿಸ್ಕೊಂಡ್ರೆ ಇದು ಮೀನಲಗ್ನವಾಗಿದೆ. ಲಗ್ನದಿಂದ ಪಂಚಮಾಧಿಪತಿ ಚಂದ್ರ ಶನಿ ಯುಕ್ತನಾಗಿದ್ದಾನೆ. ಸ್ವಲ್ಪ ಪಕ್ಷದ ಬಲ ಇದೆ ಅವನಿಗೆ. ಪಕ್ಷದ ಬಲ ತುಂಬ ಚೆನ್ನಾಗಿದ್ದರೆ ಶನಿಗಿಂತಲೂ ಪವರ್ಫುಲ್ ಆಗಿರ್ತಾನೆ ಚಂದ್ರ. ಜೊತೆಗೆ ಇದ್ದರೂ ಕೂಡ ಅವರಿಗೆ ಮನೋಬಲ ಚೆನ್ನಾಗಿರುತ್ತೆ. ಶನಿ ಜೊತೆಗಿದ್ದಾಗಲೂ ಚಂದ್ರನಿಗೆ ಪಕ್ಷದ ಬಲ ಚೆನ್ನಾಗಿದ್ದರೆ ಅಂತ. ಇಲ್ಲಿ ನಿಮಗೆ ಸ್ವಲ್ಪ ಮಟ್ಟಿಗೆ ತೊಂದರೆ ಇಲ್ಲ, ಆತಂಕ ಬೇಡ. ಆದರೆ ಕುಜದೃಷ್ಟಿ, ಕುಜನಿಗೆ ರಾಹುಯುತಿ, ಶನಿ ಕುಜರ ಈ ದೃಷ್ಟಿ ಇವೆಲ್ಲವನ್ನು ಗಮನಿಸ್ಕೊಂಡಾಗ ಒಂದು ಆರಾಧನೆ ಬೇಕು. ಏನಂದರೆ ಸುಬ್ರಹ್ಮಣ್ಯ ಸನ್ನಿಧಾನಕ್ಕೆ ಹೋಗಿ ಸುಬ್ರಹ್ಮಣ್ಯ ಸ್ವಾಮಿಗೆ ಬೆಣ್ಣೆಯ ಅಲಂಕಾರವನ್ನು ಮಾಡಿಸಿ, ಪ್ರತಿ ಮಂಗಳವಾರ ಇದನ್ನು ಮಾಡಿಸಿ, 6 ತಿಂಗಳು ನಿರಂತರವಾಗಿ ಮಾಡಿ. ಪ್ರತಿ ಮಂಗಳವಾರ ಬೆಣ್ಣೆಯ ಅಲಂಕಾರವನ್ನು ಮಾಡಿಸಿ ಅದನ್ನು ಇಬ್ಬರು ಪ್ರಸಾದ ತಗೊಳ್ಳೋದು, ಅದನ್ನು ಮಾಡಿ. ಎರಡನೇದು ಗುರುಚರಿತ್ರೆ ಪಾರಾಯಣವನ್ನು ಮಾಡಿಸ್ತಕ್ಕಂಥದ್ದು ತಾವೇ ಮಾಡಿದ್ರೆ ಬಹಳ ಒಳ್ಳೆಯದು. ನೋಡಿ, ಎರಡೂ ಅನುಸಂಧಾನಗಳಿಂದ ಶ್ರದ್ಧೆಯಿಂದ ನೀವು ಈ ಆರಾಧನೆ ಮಾಡಿದ್ರೆ ಶೀಘ್ರದಲ್ಲಿ ಅನುಕೂಲ ಆಗುತ್ತೆ. ಇರ್ತಕ್ಕಂಥ ತೊಡಕುಗಳನ್ನು ಇವೆರಡು ಪರಿಹಾರ ತೊಡೆದು ಹಾಕುತ್ತೆ. ಪ್ರಯತ್ನ ಮಾಡಿ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನು ರಾಣಿಬೆನ್ನೂರಿನಿಂದ ಹರ್ಷ ಅವರು ಕಳಿಸಿದ್ದಾರೆ. ಹರ್ಷ ಅವರ ಜನ್ಮ ದಿನಾಂಕ 15/6/1991, ಹುಟ್ಟಿದ ಸಮಯ ಬೆಳಗ್ಗೆ 10:30. ಪ್ರಾವಿಷನ್ ಸ್ಟೋರ್ ಇದೆ, ಆದರೆ ವ್ಯಾಪಾರ ಆಗ್ತಾ ಇಲ್ಲ, ಜೊತೆಗೆ ಮದುವೆ ಕೂಡ ಆಗ್ತಾ ಇಲ್ಲ. ಪರಿಹಾರ ಏನು ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ಹರ್ಷ ಅವರ ಪ್ರಶ್ನೆ, ಪ್ರಾವಿಷನ್ ಸ್ಟೋರ್ ಇದೆ, ಆದರೆ ವ್ಯಾಪಾರ ಆಗ್ತಾ ಇಲ್ಲ ಅಂತ ಪಾಪ. ನೋಡೋಣ, ಜೊತೆಗೆ ಮದುವೆ ಕೂಡ ಆಗ್ತಾ ಇಲ್ಲ. ತಮ್ಮ ಜಾತಕವನ್ನು ಗಮನಿಸೋಣ.
ನೋಡಿ, ಇದು ಸಿಂಹಲಗ್ನವಾಗಿದ್ದ ಲಗ್ನದಿಂದ ಕರ್ಮಾಧಿಪತಿ ಶುಕ್ರ ವ್ಯಯದಲ್ಲಿದ್ದಾನೆ. ನಿಮಗೆ ಕರ್ಮಾಧಿಪತಿ, ವೃತ್ತಿಯ ಅಧಿಪತಿ ವ್ಯಯವನ್ನು ಸೇರಿಬಿಟ್ರೆ ಅಲೆದಾಟ ಉಂಟಾಗುತ್ತೆ. ಹೆಚ್ಚಿನ ಇನ್ವೆಸ್ಟ್ಮೆಂಟ್ಗಳು, ಬರೀ ಇನ್ವೆಸ್ಟ್ಮೆಂಟೇ ಆಯಿತು, ನಾನು ಇಲ್ಲಿ ಖರ್ಚಾಗಲಿಲ್ಲ, ಈ ರೀತಿಯ ಒಂದು ತೊಡಕನ್ನು ಸೂಚಿಸುತ್ತೆ. ನೋಡಿ, ಹತ್ತಿರದಲ್ಲಿ ಮಹಾಲಕ್ಷ್ಮಿ ಸನ್ನಿಧಾನ ಇದ್ದರೆ ಮಹಾಲಕ್ಷ್ಮಿಗೆ ಪ್ರತಿ ಶುಕ್ರವಾರ ಸ್ವಲ್ಪ ಅವರೇ ಧಾನ್ಯ ಹಾಗೂ ತುಪ್ಪ ದಾನ ಮಾಡಿ. ಪ್ರತಿ ಶುಕ್ರವಾರ ಮಾಡ್ತಾ ಬನ್ನಿ. ಇದು ನಿಮಗೆ ತುಂಬ ಸಹಾಯ ಮಾಡುತ್ತೆ. ನೀವು ವ್ಯಾಪಾರದಲ್ಲೂ ವೃದ್ಧಿಯನ್ನು ಕಾಣ್ತೀರ. ಇನ್ನು ನಿಮ್ಮ ವ್ಯಾಪಾರ ಸ್ಥಳದಲ್ಲಿ ಒಂದು ಲಕ್ಷ್ಮೀ ವಿಗ್ರಹ ಫೋಟೋ ಅಥವಾ ಒಂದು ಬೆಳ್ಳಿಯದ್ದು ಇನ್ಯಾವುದೋ ವಿಗ್ರಹ ಇಟ್ಟುಕೊಂಡು ನೀವು ಪ್ರತಿ ಶುಕ್ರವಾರ ಅಮ್ಮನವರಿಗೆ ಒಂದು ವಿಶೇಷ ಕುಂಕುಮಾರ್ಚನೆ ನೆರವೇರಿಸಿ. ಬೇರೆ ಬೇರೆ ಯಂತ್ರ ಸ್ಥಾಪನೆ ಇತ್ಯಾದಿ ಎಲ್ಲ ಪರಿಹಾರಗಳಿದ್ದಾವೆ. ಯಾವುದೊಂದು ಇದೇ ಫಲವನ್ನೇ ಕೊಡುತ್ತೆ. ಬಹಳ ಮುಖ್ಯವಾಗಿ ನಾವು ಎಷ್ಟು ಕನೆಕ್ಟ್ ಆದ್ವಿ ಅನ್ನೋದು ಬಹಳ ಮುಖ್ಯ. ಹೇಗೆ ಭಗವತಿಯ ಆರಾಧನೆಯಲ್ಲಿ ನಾವು ನಮ್ಮನ್ನು ತೊಡಗಿಸ್ಕೊಂಡ್ವಿ ಅಂತ. ಹೀಗಾಗಿ ನೀವು ಶ್ರೀಚಕ್ರ ಯಂತ್ರ ಸ್ಥಾಪನೆ ಮಾಡಿದ್ರೂ ಒಂದೇ, ಆ ವಿಗ್ರಹವನ್ನಿಟ್ಟು ಕುಂಕುಮಾರ್ಚನೆ ಮಾಡಿದ್ರೂ ಒಂದೇ. ಆದರೆ ಭಾವನೆಗಳು, ಪೂಜೆಯ ವಿಸ್ತಾರ ಬೇರೆ ಬೇರೆ ಇರುತ್ತದೆ. ಶ್ರೀಚಕ್ರ ಪೂಜೆಗೆ ಒಂದು 3 ಗಂಟೆ ತಗೋಬಹುದು. ಆ 3 ಗಂಟೆನೂ ನಿಮಗೆ ಮನಸ್ಸನ್ನು ಅಲ್ಲಿ ಕೇಂದ್ರೀಕರಿಸಲಿಕ್ಕೆ ಆಗುತ್ತಾ? ಈ ರೀತಿಯ ಬೇರೆ ಬೇರೆ ಇದೆ ಕಾರಣಗಳು. ಆ ಕಾರಣದಿಂದಾಗಿ ನಾನು ತುಂಬ ಸರಳವಾದದ್ದನ್ನು ಹೇಳ್ತೀನಿ. ತುಂಬ ಕ್ಲಿಷ್ಟವಾದದ್ದನ್ನು ಹೇಳಿದ್ರೆ ಜನರಿಗೆ ಆಚರಿಸೋದು ಕಷ್ಟ. ಮುಖ್ಯವಾಗಿ ಮನಸ್ಸು ಲಗ್ನಗೊಳ್ಳಲ್ಲ ಅಲ್ಲಿ. ಈ ಕಾರಣದಿಂದಾಗಿ ಒಂದು ಸರಳವಾದ ಪರಿಹಾರ ಅಷ್ಟೇ. ನಿಮ್ಮ ವ್ಯಾಪಾರ ಸ್ಥಳದಲ್ಲಿ ಲಕ್ಷ್ಮೀ ಫೋಟೋ ಇಟ್ಟು ಶ್ರದ್ಧೆಯಿಂದ ಕುಂಕುಮ ರಚನೆ ಮಾಡಿ. ಈ ಹೇಳಿದ ಅವರೇ ಮತ್ತು ಇತ್ಯಾದಿ ಇದನ್ನು ದಾನ ಮಾಡಿ ಮಹಾಲಕ್ಷ್ಮಿ ಸನ್ನಿಧಾನಕ್ಕೆ. ಅವರೇ ಹಾಗೂ ತುಪ್ಪ ಪ್ರತಿ ಶುಕ್ರವಾರ ಕೊಡ್ತಾ ಬನ್ನಿ. ನೋಡಿ, ಪ್ರಯತ್ನ ಮಾಡಿ. ಇನ್ನು ವಿವಾಹಕ್ಕೆ ಸಂಬಂಧಿಸಿದ ಹಾಗೆ ತಾವು ಕೇಳಿದ್ದೀರಾ, ಯಾವಾಗ ಅನುಕೂಲ ಇದೆ ಅಂದರೆ ಒಂದು ಕುಜಶಾಂತಿ ಒಂದು ದಯವಿಟ್ಟು ಮಾಡಿಸಿ. ವಿವಾಹ ಪ್ರತಿಬಂಧಕ ಅದು. ನಿಮಗೀಗ ಅವಕಾಶ ಇದೆ ನೋಡಿ, ಅಕ್ಟೋಬರ್ ವೇಳೆಗೆ ವಿವಾಹ ಆಗಬೇಕು. ಅಲ್ಲಿ ವಿವಾಹದ ಅಧಿಪತಿ ಸಪ್ತಮಾಧಿಪತಿಯ ಕಾಲವೇ ನಡೀತಾ, ಶನೇಶ್ವರನ ಕಾಲ ನಡೀತಾ ಇದೆ ಈಗ ಖಂಡಿತ ಅವಕಾಶ ಇದೆ. ಈ ಕುಜಶಾಂತಿಯನ್ನು ಮಾಡಿಸಿ. ಕುಜನ ದೃಷ್ಟಿ ಇದೆ ಸಪ್ತಮಕ್ಕೆ. ಈ ಕಾರಣದಿಂದ ಕುಜಶಾಂತಿ ಒಂದು ಮಾಡಿಸಿದ್ರೆ ಅಕ್ಟೋಬರ್ ಒಳಗೆ ಸಾಧ್ಯತೆ ಜಾಸ್ತಿ ಇದೆ. ಪ್ರಯತ್ನ ಮಾಡಿ, ಒಳ್ಳೆಯದಾಗಲಿ. ಇವತ್ತು ಗ್ರಹಗಳ ಸ್ಥಿತಿ ಹೇಗಿದೆ, ಅದು ದ್ವಾದಶ ರಾಶಿಗಳ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ನೋಡೋಣ. ಶಾಸ್ತ್ರಿಗಳೇ, ಮೊದಲಿಗೆ ಮೇಷರಾಶಿಯಿಂದ ಕನ್ಯಾ ರಾಶಿವರೆಗಿನ ಈ ದಿನದ ಫಲವನ್ನು ತಿಳಿಸೋದಾದರೆ 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗ್ರಹ ಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ, ಮಿಥುನ ರಾಶಿಯಲ್ಲಿ ಗುರುವಿನ ಜೊತೆಗೆ ಮಂದಬುದ್ಧಿಯಾಗಿದೆ. ಕೇತು ಇರತಕ್ಕಂಥ ಸಿಂಹರಾಶಿಯಲ್ಲಿ ಕುಜ, ಚಂದ್ರ, ಬುಧ, ರಾಹುಗಳನ್ನು ಗಮನಿಸ್ತಾ ಇದೆಯೋ ಅದು ಕುಂಭರಾಶಿಯಲ್ಲಿ. ಇನ್ನು ರವಿ, ಶುಕ್ರ ಹಾಗೂ ಶನೈಶ್ಚರರಿದ್ದಾರೆ, ಅದು ಮೀನರಾಶಿಯಲ್ಲಿ. ಹೀಗಿರುವಾಗ 12 ರಾಶಿಗಳ ಫಲಾಫಲ ತಿಳಿತಾ ಹೋಗೋಣ. ಮೊದಲಿಗೆ ಮೇಷರಾಶಿಯವರಿಗೆ ಈ ದಿವಸ ನೀವು ವ್ಯಾಪಾರದಲ್ಲಿ ಸ್ವಲ್ಪ ಜಾಗ್ರತೆಯನ್ನು ವಹಿಸಬೇಕು ಈ ದಿವಸ. ಮತ್ತು ಈ ದಿವಸ ಯಾರು ಸೇವಕರು, ಸಹಾಯಕರು ಇಂಥವರ ನಿರೀಕ್ಷೆ ಇಟ್ಕೊಂಡ್ರೆ ಅದು ನಿಮಗೆ ಆಗೋದಿಲ್ಲ. ಮನೆ ಕ್ಲೀನ್ ಮಾಡಬೇಕು, ಮಗದೊಂದು, ನಾಳೆ ಕೊನೆ ದಿವಸ, ನಾಳೆ ಹಬ್ಬ ಇತ್ಯಾದಿ ಕೆಲಸಗಳ ಹೊರೆ ಜಾಸ್ತಿ ಆಗುತ್ತೆ ನಿಮಗೆ. ಪರಿಶ್ರಮ, ಕೆಲಸದಲ್ಲಿ ಅತಿಯಾದ ಪರಿಶ್ರಮ ಅಂತೀವಲ್ಲ, ಅದು ಉಂಟಾಗುವ ಸಾಧ್ಯತೆ ಜಾಸ್ತಿ ಇದೆ ಈ ದಿವಸ. ಪ್ರಾರ್ಥನೆಗೆ ಈ ದಿವಸ ಆಂಜನೇಯನ ಪ್ರಾರ್ಥನೆ ಮಾಡಿಕೊಳ್ಳಿ. ಇನ್ನು ವೃಷಭರಾಶಿಯವರಿಗೆ ಈ ದಿವಸ ಲಾಭದಾಯಕ ದಿನ. ವ್ಯಾಪಾರಿಗಳಿಗೆ ಹಣ್ಣು, ಹೂವು, ಹಾಲು, ಹೈನು ಈ ವ್ಯಾಪಾರಿಗಳಿಗೆಲ್ಲ ತುಂಬ ಚೆನ್ನಾಗಿರ್ತದೆ ಈ ದಿವಸ. ಕುಟುಂಬದಲ್ಲಿ ಸ್ವಲ್ಪ ಘರ್ಷಣೆಗಳಾಗೋ ಸಾಧ್ಯತೆ. ಹಣಕಾಸು, ಮಗದೊಂದು, ಹಬ್ಬ ಇತ್ಯಾದಿ ತಯಾರಿಗಳಿಗೆ ಹಣ ಇಲ್ಲ, ವ್ಯಾಪಾರ ಸದಾ ಅಲ್ಲೇ ಇದ್ಬಿಟ್ರೆ ಕಥೆ ಏನು, ಈ ರೀತಿಯ ಒಂದು ಕುಟುಂಬದಲ್ಲಿ ಘರ್ಷಣೆಗಳು ಇತ್ಯಾದಿ ಆಗುವ ಸಾಧ್ಯತೆ ಇದೆ. ಹೀಗಾಗಿ ಸ್ವಲ್ಪ ಹುಷಾರಾಗಿರಿ, ಎಚ್ಚರಿಕೆಯಿಂದ ಇರಿ. ಈ ದಿವಸ ಕೆಲಸದ ಒತ್ತಡ ಹೆಚ್ಚಾಗಿರುತ್ತದೆ. ಕಾರ್ಯಗಳಲ್ಲಿ ಹೆಚ್ಚಿನ ಹೊರೆ. ಸ್ತ್ರೀಯರಿಗೆ ಸ್ವಲ್ಪ ಒತ್ತಡ ಜಾಸ್ತಿ. ಕೆಲಸ ಎಷ್ಟೊತ್ತಾದರೂ ಕೆಲಸ ಬಿಟ್ಕೊಂಡು ಮನೆಗೆ ಬಂದು ಮನೆ ಕೆಲಸಗಳನ್ನು ಮಾಡಲಿಕ್ಕಾಗಲ್ಲ. ಹಬ್ಬ ಹರಿದಿನ ಅಲ್ಲಿ ಕೆಲಸಗಳ ರಾಶಿ ಇದೆ, ಇಲ್ಲೂ ಕೆಲಸದ ರಾಶಿ ಇದೆ. ಹೀಗೆ ಒತ್ತಡಕ್ಕೆ ಸಿಕ್ಕಾಕೊಳ್ಳೋ ಸಾಧ್ಯತೆಯನ್ನು ಸೂಚಿಸ್ತಾ ಇದೆ. ಹೇಗೆ ವಿಷಮತೆಯಲ್ಲಿ ಸಮತೆಯನ್ನು ಅರಸು ಅಂತ ಹೇಳಿದ್ರಲ್ಲ DVG ಅವರು, ಆ ರೀತಿಯಲ್ಲಿ ಸಮತೆಯನ್ನು ಕಂಡುಕೊಳ್ಬೇಕಾಗುತ್ತೆ ವೃಷಭ ರಾಶಿಯವರು ಈ ದಿವಸ. ಪ್ರಾರ್ಥನೆಗೆ ಮಹಾಲಕ್ಷ್ಮಿ ಪ್ರಾರ್ಥನೆ ಮಾಡಿ. ಇನ್ನು ಮಿಥುನ ರಾಶಿಯವರಿಗೆ ಈ ದಿವಸ ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ. ಹೆಚ್ಚಿನ ಅವಕಾಶಗಳು ಮತ್ತು ಹೊಸ ಆಹ್ವಾನ ಬರ್ತಕ್ಕಂತಹ ಸಾಧ್ಯತೆ. ಯುಗಾದಿ ನಂತರ ಇನ್ನೇನು ಹೊಸ ಅವಕಾಶಕ್ಕೆ ಒಪ್ಕೊಳ್ಳೋಣ, ಆ ರೀತಿಯಲ್ಲಿ ಈ ದಿವಸವೇ ಒಂದು ರೀತಿಯ ಶುಭ ಬರ್ತಕ್ಕಂತಹ ಸಾಧ್ಯತೆ ಸೂಚಿಸ್ತಾ ಇದೆ. ಇನ್ನು ನಿಮಗೆ ಆರೋಗ್ಯ ಸ್ವಲ್ಪ ವ್ಯತ್ಯಾಸ ಆಗಬಹುದು. ಸ್ವಲ್ಪ ಕೆಲಸದ ಹೊರೆಯಾಗಿ ತನ್ಮೂಲಕ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುವ ಸಾಧ್ಯತೆ ಇದೆ. ಹುಷಾರು. ಉಳಿದ ಹಾಗೆ ಬಂಧುಗಳ ಸಹಾಯ, ಮಿತ್ರರ ಸಹಾಯ, ಒಡನಾಟ
ಇತ್ಯಾದಿ ಪ್ರೀತಿ ವಿಶ್ವಾಸಗಳು, ಈ ರೀತಿಯಲ್ಲಿ ಒಂದು ಹಬ್ಬದ ಹಿಂದಿನ ದಿನವೇ ಒಂದು ಹೊಸ ವಾತಾವರಣವನ್ನು ಕಾಣುವ ಸಾಧ್ಯತೆ ಖಂಡಿತ ಇದೆ. ಈ ದಿವಸ ಆರೋಗ್ಯ ದೃಷ್ಟಿಯಿಂದ ಈ ದಿವಸ ವಿಷ್ಣು ಸನ್ನಿಧಾನದಲ್ಲಿ ಅಭಿಷೇಕ ಮಾಡಿಸಿ. ಇನ್ನು ಕರ್ಕಟಕ ರಾಶಿ, ಕರ್ಕಟಕ ರಾಶಿಯವರಿಗೆ ತುಂಬ ಸಂದಿಗ್ಧದ ವಾತಾವರಣ ಇರುತ್ತೆ. ದಿವಸ ಕೆಲಸದ ಹೊರೆ ಒಂದು ಕಡೆ, ಆರೋಗ್ಯದಲ್ಲಿ ಏರುಪೇರು ಒಂದು ಕಡೆ, ಬಂಧುಗಳು ಇಷ್ಟ ಮಿತ್ರರು ಇವರಲ್ಲಿ ಏನೋ ಒಂದು ರೀತಿಯ ಅಸಮಾಧಾನ ಸೂಚಿಸ್ತಾ ಇದೆ ಒಂದು ಕಡೆ. ಹೀಗಾಗಿ ಹೇಗೆ ಮ್ಯಾನೇಜ್ ಮಾಡೋದು ಅನ್ನೋದು ಗೊತ್ತಾಗದೆ ಹೋಗಿಬಿಡುತ್ತೆ. ಒಂಥರ ಅಪವಾದವೋ ಇನ್ಯಾರೋ ಏನೋ ಅಂದರೂ ಹಬ್ಬದ ಹಿಂದೆ ಮುಂದೆ ಮನಸ್ಸನ್ನು ಹಾಳು ಮಾಡಿಕೊಂಡ್ರೆ ನಾವು ಹಬ್ಬದ ಸಂಭ್ರಮ ಇರೋದಿಲ್ಲ. ಹೀಗಾಗಿ ಶಾಂತವಾಗಿರಿ. ಈ ದಿವಸ ಯಾ ದೇವಿ ಸರ್ವಭೂತೇಷು ಶಾಂತಿ ರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ ಈ ಮಂತ್ರ ಹೇಳ್ಕೊಳ್ಳಿ. ಇನ್ನು ಸಿಂಹರಾಶಿ, ಸಿಂಹರಾಶಿಯವರಿಗೆ ದಿವಸ ಲಾಭದಾಯಕವಾಗಿದೆ. ವ್ಯಾಪಾರಿಗಳಿಗಂತೂ ವಿಶೇಷ ಲಾಭ ಈ ದಿವಸ. ಹಬ್ಬದ ವಾತಾವರಣ ಸಂದರ್ಭವೂ ಹಾಗೇ ಇದೆ. ವ್ಯಾಪಾರದ ಚಟುವಟಿಕೆಗಳು ಚೆನ್ನಾಗಿರುತ್ತೆ ಈ ದಿವಸ. ಲಾಭವನ್ನು ಕಾಣ್ತೀರ, ಸಂಶಯ ಇಲ್ಲ ಅದರಲ್ಲಿ. ಆದರೆ ದಾಂಪತ್ಯದಲ್ಲಿ ಸಂಗಾತಿ ವಿಚಾರದಲ್ಲಿ ಮನಸ್ತಾಪಗಳು ಸಾಧ್ಯತೆ ಇರುತ್ತೆ. ಹೀಗಾಗಿ ಘರ್ಷಣೆ, ಗಲಾಟೆ, ವ್ಯಾಪಾರದಲ್ಲಿ ತೊಡಕುಗಳು, ವಿಘ್ನಗಳು ಬರೋ ಸಾಧ್ಯತೆ ಅದನ್ನೆಲ್ಲ ಸೂಚಿಸ್ತಾ ಇದೆ. ಹುಷಾರು, ಎಚ್ಚರ ಇರಲಿ. ಲಾಭ ಬರ್ತಾ ಇದೆ ಹೌದು ಒಂದು ಕಡೆ, ಆದರೆ ಎಚ್ಚರಿಕೆಯೂ ಬೇಕಾಗುತ್ತೆ. ಉಳಿದ ಹಾಗೆ ಕೆಲಸ ಕಾರ್ಯಗಳಲ್ಲೆಲ್ಲ ಅನುಕೂಲದ ವಾತಾವರಣ ಇದೆ, ಗಾಬರಿ ಬೇಡ. ಪ್ರಾರ್ಥನೆಗೆ ದಿವಸ ಶಿವಶಕ್ತಿಯರ ಆರಾಧನೆ ಮಾಡಿ. ಇನ್ನು ಕನ್ಯಾ ರಾಶಿ, ಕನ್ಯಾ ರಾಶಿಯವರಿಗೆ ದಿವಸ ಕೆಲಸ ಕಾರ್ಯಗಳಲ್ಲಿ ತುಂಬ ತೊಡಕುಗಳು. ಬೇಗ ಲಘು ಬಗೆಯಿಂದ ಕೆಲಸ ಮುಗಿಸಿ ಹೋಗೋಣ ಅಂದರೆ ಆಗ್ತಾ ಇಲ್ಲ, ಕೆಲಸ ಕಟ್ಟಾಕ್ಬಿಟ್ಟಿರುತ್ತೆ ನಿಮ್ಮನ್ನು. ಆ ರೀತಿಯಲ್ಲಿ ಒಂದು ವಿಘ್ನ, ಮಾಡಿದ ಕೆಲಸ ತಿರ್ಗಾ ಮಾಡಬೇಕಾದ ಪರಿಸ್ಥಿತಿ ಇದೆ. ಆತುರದಲ್ಲಿ ಮಾಡಿದ ಕೆಲಸ ತೊಡಕನ್ನು ಮಾಡುತ್ತೆ. ಹೀಗಾಗಿ ಓಡ್ಬಿಡಬೇಕು ಮನೆಗೆ, ಅಥವಾ ಇನ್ನೇನು ನಾಳೆ ಹಬ್ಬದ ಇದು ಏನಿದೆ ಮನಸ್ಸಿನ ಕಲ್ಪನೆ, ಭಾವನೆ, ಅದು ನಿಮ್ಮನ್ನು ತಪ್ಪಾಗಿ ಕೆಲಸ ಮಾಡೋ ಹಾಗೆ ಮಾಡುತ್ತೆ. ಹುಷಾರು, ಶಾಂತವಾಗಿರಿ ಕೆಲಸ ಮಾಡುವ ಸಂದರ್ಭದಲ್ಲಿ. ನೋಡಿದ ಹಾಗೆ ದಿವಸ ಸ್ತ್ರೀಯರಿಗೆ ಸ್ವಲ್ಪ ಆರೋಗ್ಯ ಸ್ವಲ್ಪ ಏರುಪೇರಾಗುತ್ತೆ. ಸಾಲ, ಹಬ್ಬ ಹೇಗಾದರೂ ಮಾಡಿ ಆಚರಿಸಬೇಕು ಅನ್ನೋ ಒಂದು ತುಡಿತದಲ್ಲಿ ಸಾಲದ ಸಿಕ್ಕಾಕ್ಕೊಳ್ತೀರ. ಹುಷಾರು, ಗಮನ ಇರಲಿ. ಉಳಿದ ಹಾಗೆ ಸಂಗಾತಿ ಅನುಕೂಲ, ಅವರಿಂದ ಸಹಕಾರಗಳು ಇತ್ಯಾದಿ ಆ ಫಲ ಚೆನ್ನಾಗಿದೆ. ವಸ್ತ್ರ ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ. ಆಭರಣ ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ. ಪ್ರಾರ್ಥನೆಗೆ ದಿವಸ ದುರ್ಗಾಸ್ತುತಿಯನ್ನು ಹೇಳಿ. ತುಲಾರಾಶಿಯವರಿಗೆ ಕರ್ಮಾಧಿಪತಿ ಚಂದ್ರ ವೀಕ್ ಆಗಿದ್ದಾನೆ. ಹೀಗಾಗಿ ವೃತ್ತಿಯಲ್ಲಿ ಸ್ವಲ್ಪ ಒತ್ತಡಗಳು ಜಾಸ್ತಿ ಆಗುತ್ತೆ. ಪರಿಶ್ರಮ, ಮೆಂಟಲ್ ಸ್ಟ್ರೆಸ್ ಅಂತೀವಲ್ಲ, ಆ ರೀತಿ ಆಗೋ ಸಾಧ್ಯತೆ ಜಾಸ್ತಿ ಇದೆ. ಹುಷಾರು. ದಿವಸ ತಂದೆ ಮಕ್ಕಳಲ್ಲೂ ಅಷ್ಟೇ ಮನಸ್ತಾಪ. ಅಪ್ಪ ಏನೋ ಕೆಲಸ ಹೇಳಿದ್ರೆ ಮಗನ ಕೈಲಿ ಆಗಲ್ಲ, ವಿರೋಧ ಮಾತಾಡೋದು, ನಾನೇನು ಮಾಡೋದು, ನೀನೇ ಮಾಡ್ಕೋ ಅಂತ, ಈ ರೀತಿಯ ಒಂದು ಘರ್ಷಣೆಗಳಿಗೆ ಒಂದು ದಾರಿ ಆಗುತ್ತೆ. ಶಾಂತವಾಗಿರಿ. ನರಸಿಂಹ ಪ್ರಾರ್ಥನೆ ಮಾಡ್ಕೊಳ್ಳಿ, ಅನುಕೂಲ ಆಗುತ್ತೆ. ಸಂಗಾತಿಯಲ್ಲಿ ಅನ್ಯೋನ್ಯತೆ, ಸಾಮರಸ್ಯ ಇತ್ಯಾದಿ ಕಾಣಬಹುದು. ವ್ಯಾಪಾರದಲ್ಲೂ ತುಂಬ ಚೆನ್ನಾಗಿದೆ ಈ ದಿವಸ. ಇನ್ನು ವೃಶ್ಚಿಕ ರಾಶಿ, ವೃಶ್ಚಿಕ ರಾಶಿಯವರಿಗೆ ಪ್ರಯಾಣದಲ್ಲಿ ಬಹಳ ಎಚ್ಚರಿಕೆ ಇರಬೇಕು. ಆತುರದಲ್ಲಿ ಊರು ಹೋಗಿ ಸೇರಿಬಿಡೋಣಪ್ಪ, ಬೆಂಗಳೂರಿನ ಜನರಿಗೆ ಆ ಥರದ್ದು ಒಂದು ವಾತಾವರಣ ಇರುತ್ತೆ ಮನಸ್ಸಿನಲ್ಲಿ. ತಕ್ಷಣ ಹೊರಟ ತಕ್ಷಣ ಅತಿಯಾದ ವೇಗದಲ್ಲಿ ಹೋಗಿ ಸೇರಿಬಿಡ್ಬೇಕು ಬೇಗ ಅಂತ. ಆ ಥರ ಅಚಾತುರ್ಯ ಮಾಡ್ಕೋಬೇಡಿ, ಸಮಾಧಾನವಾಗಿ ಹೋಗಿ ಈ ದಿವಸ ಪ್ರಯಾಣದವರಿದ್ದರೆ. ಇನ್ನು ಉಳಿದ ಹಾಗೆ ಕೃಷಿಕರಿಗೆ ಸ್ವಲ್ಪ ತೊಡಕುಗಳು, ಕೆಲಸದಲ್ಲಿ ಹಿನ್ನಡೆ ಉಂಟಾಗುವ ಸಾಧ್ಯತೆ ಇದನ್ನು ಸೂಚಿಸ್ತಾ ಇದೆ. ಗಮನ ಇರಲಿ. ತಾಯಿ ಜೊತೆಗೆ ಬಾಂಧವ್ಯ ಸ್ವಲ್ಪ ಮನಸ್ತಾಪಗಳು ಬರೋ ಸಾಧ್ಯತೆ, ಏನೋ ಒಂದು ಸಣ್ಣ ಪುಟ್ಟ ಬೇಸರದ ಎಳೆ ಹೇಗೆ ಗೆರೆ ಎಳೆದು ಬಿಡುತ್ತೆ. ಗಮನ ಇರಲಿ. ಇನ್ನು ವೃತ್ತಿಯಲ್ಲೆಲ್ಲ ಅನುಕೂಲದ ವಾತಾವರಣ ಇದೆ. ಮತ್ತು ಮಕ್ಕಳಿಂದ ಸಹಾಯ ನಿರೀಕ್ಷೆ ಮಾಡಬಹುದು. ಆ ರೀತಿಯಲ್ಲಿ ಸಹಾಯ ಮಾಡ್ತಾರೆ, ಗೊಣಕೊಂಡಾದರೂ ಸಹಾಯ ಮಾಡ್ತಾರೆ, ಸಂಶಯ ಏನೂ ಇಲ್ಲ. ಪ್ರಾರ್ಥನೆಗೆ ದಿವಸ ನೋಡಿ ವಸ್ತು ನಷ್ಟತೆ ಇದೆ. ಹರಿಬರಿಯಲ್ಲಿ ಹೊರಡುವಾಗಲೋ ಮತ್ತೊಂದು ಪ್ರಯಾಣ ಮಾಡುವ ಸಂದರ್ಭದಲ್ಲಿ ಬಸ್ಗಳಲ್ಲೋ ಇನ್ನೆಲ್ಲೋ ಟ್ರೈನು ಮತ್ತೊಂದು ಮಗದೊಂದು, ಹುಷಾರು. ನಿಮ್ಮ ಲಗೇಜು ಇತ್ಯಾದಿ ವಸ್ತು ನಷ್ಟತೆ ಇದೆ. ಕಾರ್ತಿವೀರ್ಯಾರ್ಜುನ ಸ್ಮರಣೆ ಮಾಡಿ. ಇನ್ನು ಧನುರಾಶಿ, ಧನುರಾಶಿಯವರಿಗೆ ವೃತ್ತಿಯಲ್ಲಿ ದಿವಸ ತುಂಬ ಚೆನ್ನಾಗಿದೆ, ಅನುಕೂಲದ ವಾತಾವರಣ ಇದೆ. ಸ್ನೇಹಿತರು, ಬಂಧುಗಳಿಂದಾಗಿ ಒಂದು ವಿಶೇಷ ಒಂದು ವಾತಾವರಣ ನಿರ್ಮಾಣವಾಗುತ್ತೆ. ಸಂತೋಷಕೂಟ, ಸಂಭ್ರಮ. ಸಂಗಾತಿಯಲ್ಲಿ ದಿವಸ ಸ್ವಲ್ಪ ಕಲಹ, ಸಣ್ಣ ಪ್ರಮಾಣದಲ್ಲಿ ಒಂದು ಕಲಹ, ಮನಸ್ತಾಪ ಆಗುವ ಸಾಧ್ಯತೆ ಇದೆ. ಲಕ್ಷ್ಮೀನಾರಾಯಣರನ್ನು ಸ್ಮರಣೆ ಮಾಡಿಕೊಳ್ಳಿ. ಮಕರ ರಾಶಿಯವರಿಗೆ ದಿವಸ ಕುಟುಂಬದಲ್ಲಿ ಮನಸ್ತಾಪಗಳಾಗೋ ಸಾಧ್ಯತೆ ಇದೆ. ಹುಷಾರು. ಇನ್ಯಾರ್ದೋ ಒತ್ತಡಕ್ಕೆ ಇನ್ಯಾರನ್ನೋ ಕರೀಬಾರ್ದು, ಈ ರೀತಿಯ ಒಂದು ತೊಳಲಾಟ, ಗೊಂದಲಗಳು ಕುಟುಂಬದಲ್ಲಿ ಏರ್ಪಾಡಾಗುವ ಸಾಧ್ಯತೆ ಇದೆ. ಹೆಣ್ಮಕ್ಕಳಿಗೆ ಮೆಂಟಲ್ ಪ್ರೆಷರ್ ಜಾಸ್ತಿ ಆಗುವ ಸಾಧ್ಯತೆ ಇದೆ. ಹುಷಾರು. ಉಳಿದ ಹಾಗೆ ದಿವಸ ಸಹೋದರ ಸೇವಕರ ಸಹಾಯ ತುಂಬ ಚೆನ್ನಾಗಿದೆ. ಕೆಲಸ ನೀವು ಮಾಡದೇ ಇರೋ ಎಲ್ಲ ಕೆಲಸ ಆಗೋಗ್ಬಿಟ್ಟಿರುತ್ತೆ. ಮನೆ ಸಾರಿಸು, ಬಳಸು, ಇನ್ನೇನೇನು ಇದೆಯೋ ಎಲ್ಲ ಕೆಲಸಗಳು ಈ ದಿವಸ ನಿರಾಳವಾಗಿದ್ದೀನಪ್ಪ ಬೇರೆಯವ್ರ ಸಹಾಯದಿಂದ ಅಂತ, ಆ ರೀತಿಯ ಸಹಾಯಗಳು ಸಿಗುತ್ತೆ, ಸಂಶಯ ಇಲ್ಲ ಈ ದಿವಸ. ಇನ್ನು ದಿವಸ ನಿಮಗೂ ಕೂಡ ಸ್ವಲ್ಪ ಸಾಲ ಮತ್ತು ಆರೋಗ್ಯದಲ್ಲಿ ಏರುಪೇರು ಇದನ್ನು ಸೂಚಿಸ್ತಾ ಇದೆ. ಹುಷಾರು. ಈ ದಿವಸ ಗುರುಸ್ಮರಣೆ ಮಾಡಿ. ಕುಂಭರಾಶಿಯವರಿಗೆ ದಿವಸ
ಕುಟುಂಬ ಸಹಾಯ, ಕುಟುಂಬ ಸೌಕರ್ಯ ತುಂಬ ಚೆನ್ನಾಗಿರ್ತದೆ. ಮನೆ ಮಂದಿ ಎಲ್ಲ ಒಂದು ರೀತಿಯ ಬಂಧು ಇಷ್ಟ ಮಿತ್ರರ ಜೊತೆಗೆ ಒಡಗೂಡಿ ಒಂದು ಒಳ್ಳೆಯ ವಾತಾವರಣ, ಹಬ್ಬದ ವಾತಾವರಣವನ್ನು ನೀವು ಈ ದಿವಸದಿಂದಲೇ ಫೀಲ್ ಮಾಡಬಹುದು, ಸಂಶಯ ಇಲ್ಲ. ಆದರೆ ಈ ದಿವಸ ಸ್ವಲ್ಪ ಉದರಬಾಧೆ ಸೂಚಿಸ್ತಾ ಇದೆ. ಜೊತೆಗೆ ಮಕ್ಕಳಲ್ಲಿ ಏನೋ ಒಂದು ರೀತಿಯ ವಾತಾವರಣ ಅಂಥದ್ದೊಂದು ಸಂದರ್ಭ ಏರ್ಪಾಡಾಗಬಹುದು. ಹಬ್ಬದ ಹಿಂದಿನ ದಿವಸ ಹೀಗಾಗಿತ್ತಲ್ಲ ಅಂತ ಒಂದು ಪ್ರಮಾದದ ಆ ರೀತಿಯ ಒಂದು ಸಾಧ್ಯತೆ, ಗುರುತರವಾದದ್ದು ಜವಾಬ್ದಾರಿಯಿಂದ ನುಣುಚ್ಕೊಳ್ಳೋದು, ತೊಂದರೆ ಆಗೋದು, ಈ ರೀತಿಯ ಸಾಧ್ಯತೆ ಇದೆ. ಹುಷಾರು. ಈ ರೀತಿ ನೀವು ಕೂಡ ಪ್ರಾಮಿಸ್ ಮಾಡುವಾಗಲೂ ಮತ್ತೊಂದು ಮಗದೊಂದು ಶ್ಯೂರಿಟಿ ಈ ಥರದ್ದೆಲ್ಲ ಈ ದಿವಸ ಬೇಡ. ಗಂಭೀರವಾದ ಆಲೋಚನೆಗಳನ್ನು ಮುಂದೂಡಿ ಪ್ರಾರ್ಥನೆಗೆ ದಿವಸ ದತ್ತಾತ್ರೇಯ ಸ್ಮರಣೆ ಮಾಡಿ. ಇನ್ನು ಮೀನರಾಶಿಯವರಿಗೆ ಈ ದಿವಸ ಕೆಲಸ ಕಾರ್ಯಗಳಲ್ಲಿ ಚೆನ್ನಾಗಿದೆ, ಚೆನ್ನಾಗಿಲ್ಲ, ಮಿಶ್ರ ಫಲ ಇದೆ ಈ ದಿವಸ. ಹುಷಾರು. ಇನ್ನೊಬ್ಬರು ಮಾತು ಕೇಳಿ ಕೆಲಸ ಹಾಳಾಗೋ ಸಾಧ್ಯತೆ ಜಾಸ್ತಿ ಇದೆ. ಹುಷಾರಾಗಿರಿ. ಸ್ನೇಹಿತರ ಜೊತೆಗೆ, ಬಂಧುಗಳ ಜೊತೆಗೆ ಈ ದಿವಸ ಏನೋ ಒಂದು ಅಸಮಾಧಾನದ ಲಕ್ಷಣ ಸೂಚಿಸ್ತಾ ಇದೆ. ಪ್ರಯಾಣದಲ್ಲೂ ಅಷ್ಟೇ, ಚಾಲಕರ ಜೊತೆಗೆ ಪ್ರಯಾಣಿಕರು ಇತ್ಯಾದಿ ಏನೋ ಒಂದು ರೀತಿಯ ಘರ್ಷಣೆ, ಕಲಹ, ಈ ರೀತಿಯ ಸಾಧ್ಯತೆ, ಮನಸ್ತಾಪಗಳು ಉಂಟಾಗುವ ಸಾಧ್ಯತೆ ಇದೆ. ತಪ್ಪದೆ ಗ್ರಾಮ ದೇವತಾ ದರ್ಶನ, ಗಣಪತಿ ಪ್ರಾರ್ಥನೆ ಮಾಡ್ಕೊಳ್ಳೋದು ಒಳ್ಳೆಯದು. ಈ ದಿವಸ 12 ರಾಶಿಗಳವರು, ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳ್ಬಹುದಾದ ಮಂತ್ರ ಗಮನಿಸಿ. ಓಂ ಕಲಿಮಲಾಪಹಾರಿಣೇ ನಮಃ, ಈ ಮಂತ್ರವನ್ನು ಹೇಳ್ಕೊಳ್ಳಿ, ಅನುಕೂಲ ಆಗುತ್ತೆ. ಶಾಸ್ತ್ರಿಗಳೇ, ಈ ದಿನದ ವಿಶೇಷತೆ ರಾಶಿ ಫಲವನ್ನು ನೋಡಿದ್ವಿ, ಜೊತೆಗೆ ವೀಕ್ಷಕರ ಸಂದೇಶಗಳಿಗೆ ಪರಿಹಾರ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಶಾಸ್ತ್ರಿಗಳೇ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಜಾತಕ ಫಲ ವಿಶೇಷ ಕಾರ್ಯಕ್ರಮ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.